ಸ್ವಂತ ಅಕ್ಕನೇ ಮನೆಗೆ ಬರ್ಬೇಡ ಅಂತಾನೆ. ಇವನು MBBS, ಇವನು MD. ಅಲ್ಲ, ದಿ ಬೆಸ್ಟ್ ಅಕ್ಕ ಫಾರ್ ಸುಪ್ರೀತ್. ಮೈ ನೇಮ್ ಇಸ್ ಚೈತ್ರಾವತಿ. ನಂದೇ ವಿಡಿಯೋ ಮಾಡ್ತಾವ್ರೆ, ಲೈಕ್ ವ್ಲಾಗರ್ ಅಂತ ಹಾಕೊಳ್ಳೋಕ್ಕೆ. ನನಗೆ 2 ದಿವಸದಿಂದ ರೆಡಿ ಆಗೋಕ್ಕೆ ಟೈಮ್ ಸಿಕ್ಕಿರುವಲ್ಲ ಗಾಯ್ಸ್. ಸರ್, ನಾನು MBA ಮಾಡ್ತಾ ಇದ್ದೀನಿ ಸರ್. ಹೆಸರು ಬದಲಾಯಿಸುತ್ತಿರುವ ಹುಡುಗ ರಾಘು ಶೆಟ್ಟಿ 18. ನಾನು ಮಾಡೋ ಪ್ರಮೋಷನ್ ಎಲ್ಲ ನಿಜವಾದ್ದೇನೆ. ನಾವು ದೊಡ್ಡ ಜನ, ನಾವು ಚಿಕ್ಕ ಮಕ್ಕಳು ಅಷ್ಟೇ. ಸುಮ್ಮನೆ ಲೀಡರು ಸುವೇಲ್ ಅಂತ ಅಲ್ಲೋಡಿ ಅಲ್ಲ ಅವ್ರು ಗೊತ್ತೇ ಬಿಡಿ. ಇಲ್ಲ, ಇವತ್ತು ಬರ್ತವ್ರೆ ಮೆಸೇಜ್ ರೆಡಿ ಮಾಡ್ತಾ ಇದ್ದಾರೆ. ಬಂದೆ ಬೀದಿ ಬಿಟ್ಟು ಹೊರಟೋಗ್ಬಿಟ್ರು. ಅತ್ತೆಗೆ ಮಿನಿ ಇಲ್ಲ, ಫೀಲ್ಡಲ್ಲಿ ಒಬ್ರು ಕೂರಿಸ್ತಾರೆ, ಸಾಂಬ್ರಲ್ಲಿ ಒಬ್ರು ಕೂರಿಸ್ತಾರೆ, ಏನೋ ಅಂಗಡಿ ಹತ್ರ ಒಬ್ರು ಕೂರಿಸ್ತೀನಿ ಅಂದವ್ರೆ. ಉಲ್ಲಾಸ್ ಈಗ ಬಂದಿದ್ದಾನೆ, ನೀನು ಬರೋದಲ್ಲ ಒಳಗಡೆ. ಸೇರಿಸಿ ಆಚೆ ಕೊನೆಗೆ ಒಬ್ಬರು ಸಿಕ್ಕಿದ್ರು. ಪ್ರಸಾದ ಥರ ತಿನ್ನಪ್ಪ ಅಂತ ಹೇಳಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಚೈತ್ರ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಗೌರಿ ಹಬ್ಬ. ಸೊ ಮನೆಯಲ್ಲಿ ಬೇಗ ಪೂಜೆ ಮುಗಿಸ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ನನಗೆ ಇವತ್ತು ಕೆಲಸ ಇದೆ, 2 ಕಡೆ ಶೂಟ್ ಇದೆ. ಸೊ ಅದನ್ನು ಬೇರೆ ಕಂಪ್ಲೀಟ್ ಮಾಡಬೇಕು. ಕ್ಯಾಮ್ರಾಮ್ಯಾನ್ ಯಾರೂ ಇರಲಿಲ್ಲ. ನಾನಂತೂ ಫುಲ್ ಟೆನ್ಷನ್ ಆಗೋಗ್ಬಿಟ್ಟಿದ್ದೆ, ಏನಪ್ಪ ಮಾಡೋದು. ಇವತ್ತು ಹೇಗೆ ಅಂದರೆ ಎಲ್ಲರೂ ಬ್ಯುಸಿ ಆಗೋಗ್ಬಿಟ್ಟಿದ್ದಾರೆ. ಲೈಕ್ ಹಬ್ಬ ಅಲ್ವಾ, ಎಲ್ಲರೂ ಗಣೇಶ ಕೂರಿಸೋದು, ಆಮೇಲೆ ಮನೆಯಲ್ಲಿ ಪೂಜೆ ಮಾಡೋದು, ಗೌರಿ ಪೂಜೆ ಮಾಡೋದು, ಆ ಥರ ಸರ್ಕಸ್ ಮಾಡಿ ಕೊನೆಗೆ ಒಬ್ಬರು ಸಿಕ್ಕಿದ್ರು, ದೇವ್ರ ಥರ ಬಂದರು. ಸೊ ಇವತ್ತು ಅವರೇ ನನಗೆ ಶೂಟ್ ಮಾಡಿಕೊಡ್ತಾಯಿದ್ದಾರೆ. ಸೊ ಒಬ್ಬರು ಕೊಲಾಬ್ರೇಟ್ ಮಾಡ್ತೀವಿ ಅಂತ ಹೇಳಿದರು, ಕ್ಯಾಮ್ರಾಮನ್ ಕರೆಸ್ಬೋದಿತ್ತು, ಬಟ್ ಅಪ್ಕಮಿಂಗ್ ಶೂಟ್ಸ್ಗೆ ಕರ್ಸೋಣ. ಲೈಕ್ ಇದು ಒಂದು ಶಾಪ್ ರೂಮು ಅಷ್ಟೇ. ಸೊ ಹೆಬ್ಬೂರಿನ ಕಾಮಾಕ್ಷಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಅಲ್ಲಿ ದೇವ್ರನ್ನ ನೋಡಿಕೊಂಡು ಊಟ ಮಾಡಿಕೊಂಡು ಹೊರಡೋದೆ ಗೈಸ್. ಆಲ್ರೆಡಿ ಟೈಮ್ 12 o'clock ಆಗಿದೆ. 12:30 ಪೂಜೆ ಇದೆ. ಸೊ ಅದು ಮುಗಿಸ್ಕೊಂಡು ಊಟ ಮಾಡಬೇಕು, ಮಾಡ್ಕೊಂಡು ಹೊರಡ್ತೀನಿ ಗೈಸ್. ಬನ್ನಿ ಇವತ್ತಿನ ಡೇ ಯಾವ ರೀತಿ ಹೋಗುತ್ತೆ ಅಂತ ತೋರಿಸ್ಕೊಡ್ತೀನಿ ಗೈಸ್. ಇವಾಗ ನಾನು ಮಠಕ್ಕೆ ರೀಚ್ ಆಗಿದ್ದೀನಿ ಗೈಸ್. ಇವಾಗ ಊಟ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ಪ್ರಸಾದ ಥರ ತಿನ್ನಪ್ಪ ಅಂತ ಹೇಳಿದ್ದೀನಿ. ಇವನೇ ನನ್ನ ತಮ್ಮ, ಅವನಿಗೆ ಫುಲ್ಲು ನಾಚಿಕೆ. ಸೊ ಎಸ್ ಏನಂದರೆ ಇವನು ಬರ್ತಿದ್ದ, ಇವನಿಗೆ ಇಷ್ಟ ನನ್ನ ಜೊತೆ ಬರೋದಕ್ಕೆ. ಊಟ ಆಯಿತು. ಅಲ್ಲ, ದಿ ಬೆಸ್ಟ್ ಅಕ್ಕ ಫಾರ್ ಸುಪ್ರೀತ್. ನೋಡಿ, ಅವನು ನಾನೇ ತೊಳೆದು ಕೊಡ್ತಾ ಇದ್ದೀನಿ. ಬಿಕಾಸ್ ಅವ್ನು ತೊಳೆದಿರೋ ತಟ್ಟೆನಾದ್ರು ತೊಗೊಂಡೋಗಿ ಒಳಗಡೆ ಇಟ್ಟರೆ ನಾನು ಸೇರಿಸಿ ಆಚೆ ಆಗ್ತದೆ. ಇನ್ನೂ ಒಂದ್ಸಲ ಕೇಳ್ತಾ ಇದ್ದೀನಿ. ಉಲ್ಲಾಸ ಈಗ ಬಂದಿದ್ದಾನೆ, ನಮ್ಮ ಉಲ್ಲಾಸ ಈಗ ಬಂದಿದ್ದಾನೆ. ನೀನು ಬರೋದಲ್ಲ ಒಳಗಡೆ, ಅವ್ನು ದೇವಸ್ಥಾನಕ್ಕೆಲ್ಲ ಬರೋದು. ಇವಾಗ ನಾನು ತುಮಕೂರು ಬಸ್ ಸ್ಟ್ಯಾಂಡಲ್ಲಿದ್ದೀನಿ. ಸೊ ಇವಾಗ ಬಸ್ಸಿಗೆ ಹತ್ತಿದ್ದೀನಿ, ಇನ್ನೇನು ಹೊರಡುತ್ತೆ. ಶೂಟೆಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದೆ. ಸೊ ನಮ್ಮ ಬೀದಿಲಿ ಶಟಲ್ ಆಡ್ತಾ ಇದ್ದಾರೆ ಹುಡುಗರು. ಅಲ್ಲೆಲ್ಲ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಸಾಕಾಗ್ಬಿಟ್ಟಿತ್ತು ನನಗಂತೂ. ಬಿಕಾಸ್ ಕ್ಯಾಮ್ರಾಮ್ಯಾನ್ ಹುಡ್ಕೋ ಪಜಿತಿಲಿ ನಾನು ಹೋಗ್ಬಿಟ್ಟಿದ್ದೆ. ಏನೇನೋ ಪಜಿತಿ ಮಾಡ್ಕೊಂಡು ಫ್ರೆಂಡ್ ಹತ್ರನೇ ವೀಡಿಯೋ ಮಾಡಿಸ್ಕೊಂಡೆ. ಸೊ 1 2 3 4 5 ಬಾರೋ ನಾನು ವೀಡಿಯೋ ಮಾಡ್ತೀನಿ ಅಂತಲೇ ಓಡೋಗ್ಬಿಟ್ರು. ಅಲ್ಲಿಗೆ ಬರ್ತೀನಿ ನಾನು, ಧೀಮಂತ್ ಅಲ್ಲಿಗೆ ಬರ್ತೀನಿ ನಾನು ಗೈಸ್. ನಮ್ಮ ಬೀದಿಯಲ್ಲಿ ಗಣೇಶ ಅಲ್ಲಿ 3 ಗಣೇಶ ಕೂರಿಸ್ತಾರೆ ಒಟ್ಟು. ಇಲ್ಲ ಫೀಲ್ಡಲ್ಲಿ ಒಬ್ರು ಕೂರಿಸ್ತಾರೆ, ಸಾಂಬ್ರಲ್ಲಿ ಒಬ್ರು ಕೂರಿಸ್ತಾರೆ, ಏನೋ ಅಂಗಡಿ ಹತ್ರ ಒಬ್ರು ಕೂರಿಸ್ತೀನಿ ಅಂದವ್ರೆ. 3 ಗಣೇಶ ಕೂರಿಸ್ತಾರೆ ಅನ್ಸುತ್ತೆ. ನೋಡೋಣ. ಫುಲ್ ಎಲ್ಲ ಶೈ ಆಗ್ತಾರೆ ಇವನೇ ದೇಮುನೇನಾ ನಮ್ಮ ವಿನಿ ನಿನ್ನ ಕತ್ತೆ ಎತ್ತವರೆಗೂ ನಿನ್ನೆ ಝೂಮ್ ಆಗ್ತೀನಿ ಕಣೋ. ನಿನ್ನೆ ಮೇನು ನನ್ನ ತಮ್ಮನ ಹೆಸರು ಸುಪ್ರೀತೆ. ಏನು ಓದ್ತಿದ್ಯಾ? ಅವನೇತ್ ಓಡ್ರಪ್ಪ. ಎಲ್ಲ ಬೀದಿ ಬಿಟ್ಟು ಹೊರಟೋಗ್ಬಿಟ್ರು. ಅತ್ತೆಗೆ ಮಿನಿ ಎಲ್ಲಿಗೆ ಬಂತು ನಿಮ್ಮ ಗಣೇಶ? ಇದು ತೋರಿಸ್ಬಾರೋ ಹೆಂಗೆ ಮಾಡಿದ್ಯಾ? ನಿನ್ನ ತೋರಿಸಲ್ಲ, ನನ್ನೇ ತೋರಿಸ್ತೀನಿ. ಇದಳು ನಿನ್ನ ತೋರಿಸಿದ್ರೆ ಆಫ್ ಮಾಡ್ಬಿಡು. ಬಾ, ಗಣೇಶದ ಹೆಂಗೆ ರೆಡಿ ಮಾಡಿದಾರೆ ತೋರಿಸ್ಕೊಳ್ಬಾರೋ. ಬಾರೋ, ನಿನ್ನ ಗಣೇಶ ಕುಣಿಸಿಲ್ಲ, ಖಾಲಿ ತೋರಿಸಾಯ್ತು. ಏನಾದರೂ ಕರೆಕ್ಷನ್ಸ್ ಇದ್ರೆ ಹೇಳ್ತೀನಿ. ಅವನಿಗೇನೇನು ಕೆಲಸ ಏನಾದರೂ ಮಾಡ್ಕೊಳ್ತಾವ ನೋಡು, ನಿನಗೆ ವಿಡಿಯೋ ಮಾಡ್ತಾರೆ. ಅಲ್ಲಿ ಯಾರೋ ನಂದೇ ವಿಡಿಯೋ ಮಾಡ್ತಾವ್ರೆ, ಲೈಕ್ ವ್ಲಾಗರ್ ಅಂತ ಹಾಕೊಳ್ಳೋಕ್ಕೆ. ಯಾಕೆ ನೀನೇನು ಓದ್ತಿದ್ಯಾ? ಅಯ್ಯೋ MBA ಮಾಡ್ತಾವನಂತೆ ಗೈಸ್ ಇವನು. ಸರ್ ಸ್ವಲ್ಪ ಪೋರ್ಷನ್ಸ್ ಇದ್ರೆ ಹೇಳ್ತೀರಾ ಸರ್? ನಾನು MBA ಮಾಡ್ತಾ ಇದ್ದೀನಿ ಸರ್.
ಅಯ್ಯೋ ಒಳ್ಳೆ ಹುಡುಗರು ಯಾಕೆ ವ್ಲಾಗ್. ಹಲೋ ಗಾಯ್ಸ್, ಸೊ ನೆನ್ನೆದು ಕಂಟಿನ್ಯೂಷನ್ ವ್ಲಾಗ್ ಇದು. ಸೊ ಇವತ್ತು ಹೋಗ್ತೀನಿ, ಬಾಯ್. ಇವತ್ತು ಗಣೇಶ ಹಬ್ಬ ಗಾಯ್ಸ್. ಆಲ್ರೆಡಿ ಟೈಮ್ 12:30 ಆಗಿದೆ. ನಾನು ಎದ್ದಿದ್ದು ಲೇಟು, 2 ಪ್ರೊಮೋ ಶೂಟ್ ಮಾಡೋದಿತ್ತು. ಅದನ್ನು ಮುಗಿಸ್ಕೊಂಡು ಮನೆಗೆ ಬಂದು ಲೇಟ್ ಆಯಿತು ಗೈಸ್ ಮಲ್ಗೋದು. ಅದೆಲ್ಲ ಎಡಿಟಿಂಗ್ ಮಾಡಿ ಆ್ಯಂಡ್ ಇವತ್ತು ಲೇಟಾಗಿ ಎದ್ದೆ. ಸೊ ಈಗ ಸ್ನಾನ ಮಾಡಿ ಪೂಜೆ ಮಾಡಿ ಗೌರಿ ಕೂರಿಸಿದ್ದಾರೆ, ಅಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಏರಿಯಾದಲ್ಲಿ ಮಕ್ಕಳು ಗಣೇಶ ಕೂರಿಸಿದ್ದಾರೆ, ಅಲ್ಲಿಗೂ ಹೋಗಬೇಕು. ಸೊ ಬನ್ನಿ ಗೈಸ್, ಯಾವ ರೀತಿ ಕೂರಿಸಿದ್ದಾರೆ ತೋರಿಸ್ಕೊಡ್ತೀನಿ. ಇಲ್ಲ ಜೋಶಲ್ಲವ್ರೆ, ಬ್ಲಾಗಲ್ಲಿ ಬಾರೋ ಅಂದರೆ ಬರ್ತಾ ಇರಲಿಲ್ಲ, ಇವತ್ತು ಬರ್ತವ್ರೆ ಗೈಸ್. ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಬಂದೆ ಅಲ್ಲಿ ಪೂಜೆ ಮುಗಿಸ್ಕೊಂಡು ಬರ್ತೀನಿ. ಬಂದೇ ಇರೋ ಕ್ಯಾಮ್ರಾ ಅಂತ ಸೈ ಆಗ್ತಿದ್ರು ಗೈಸ್. ಇವತ್ತು ಗಣೇಶ ತೋರಿಸ್ಬೇಕಲ್ವಾ, ಸೊ ವೀಡಿಯೋ ಮಾಡು ಅಂತವ್ರು. ಏನೋ ಮಾಡ್ತಿದ್ಯಾ? ನಾನು ಫ್ರೆಂಡ್ ಹುಡಿಕೊಂಡವನೆ ಗಾಯ್ಸ್. ಈಗ ನಮ್ಮದು ಪೂಜೆ ಆಯಿತು, ಈಗ ಗಣೇಶನ ರೆಡಿ ಮಾಡ್ತಾ ಇದ್ದಾರೆ, ಅಲ್ಲಿಗೆ ಹೋಗೋಣ. ಬಂದೆ ಹೇಳೋ, ಏನೋ ಕರ್ದಲ್ಲ. ಮಾತಾಡ್ರಿ ಈಗ ಎಲ್ಲ ಕೂತ್ಬಿಟ್ಟವ್ರಿ. ಹೇಳ್ರಪ್ಪ, ಇಂಟ್ರೊಡಕ್ಷನ್ ಕೊಡ್ರಪ್ಪ. ಎಲ್ಲಪ್ಪ ನಿಮ್ಮದು? ಮೈ ನೇಮ್ ಇಸ್ ಚೈತ್ರಾವತಿ. ಇವರೇ ರೆಡ್ ಸಾರಿದೈತೆ. ಇವ್ರು ಸ್ವಲ್ಪ ಸಿಟ್ ಮಾಡ್ಕೊಂಡಿದ್ದಾರೆ ನನ್ನ ಮೇಲೆ, ಅದು ಯಾಕೆ ಅಂತ ನನಗೆ ಗೊತ್ತು. ಜರ್ಸಿ ನೋಡಿ ಹೆಂಗೈತೆ, ಚೆನ್ನಾಗಿದೆ. ಎಷ್ಟನೇ ಕ್ಲಾಸಪ್ಪ ನೀವೆಲ್ಲ? ಲೈನ್ ಹಂಗೆ ಇವನು MBBS, ಇವನು MD, ನೀವೇನ್ ಸರ್ ಮಾಡ್ತಾ ಇದ್ದೀರಾ? ಕ್ಯಾಮ್ರಾಮನ್ ಯಾರು ಇಲ್ವಾ? ಇವನಾ? ಓಕೆ. ನೀನು ಸುಮ್ಬಿಟ್ಬಿಡ್ತೀನಿ ನಾನು. ಅದು ಅಕ್ಕನ ಮುಂದೆನೆ ಬಂದ್ಬಿಟ್ಟು ತಮ್ಮಂಗೆ ಹೊಡಿತೀನಿ ಅಂತ ನೋಡಿ ಗೈಸ್. ನೀನೇನು ಬಿಡ್ತೀನಿ ಗೈಸ್. ನಮ್ಮ ಲಿಖಿತ್ ಅವರು ಅವ್ರ ಏರಿಯಾ ಗಣೇಶನ ತೋರ್ಸೋದಕ್ಕೆ ನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ ಗೈಸ್, ರೆಡಿ ಮಾಡ್ತಾ ಇದ್ದಾರಂತೆ ಅವರು. ಹೇಳ್ರಿ ನಿಮ್ಮ ಏರಿಯಾ ಗಣೇಶ ಬಗ್ಗೆ ಒಂದೆರಡು ಮಾತಾಡ್ರಿ. ಎಷ್ಟು ಜನ ಕೂರಿಸ್ತಾ ಇದ್ದೀರಾ? ನಾವು ಒಂದು 10 ಜನ ಇದ್ದೀವಿ. ಹಾಂ, ಅದ್ರ ಲೀಡರು ಸುವೇಲ್ ಅಂತ. ಅಲ್ಲೋಡಿ ಅವ್ರು ಗೊತ್ತು ಬಿಡಿ. ಬರ್ತೀರಾ ಕ್ಯಾಮ್ರಾಗೆ? ಪರವಾಗಿಲ್ಲ, ನೋಡ್ಕೊಂಡು ಹೋಗೋಣ ಬಾ ಎಲ್ಲಿ ಏನು ಅಂತ. ಸಂಜೆ ಬರ್ತೀನಿ. ನಮ್ಮ ಸುಹೇಲ್ ಅವರು. ಹಾಂ, ನಿಮ್ಮ ಹೆಸ್ರೇನು? ನಿಮ್ಮ ಏನು ಓದ್ತಾ ಇದ್ದೀರಾ? ಫೋರ್ತ್ ಓದ್ತಿದ್ದೀರಾ? ಹಾಂ ಸರಿ. ನೀವೇನು ಓದ್ತಾ ಇದ್ದೀರಾ? ಅವರು 4th. ನೀನು ಅನ್ಕೊಂಡೆ ಎಲ್ಲೋ ಹೋಗೋಣಲ್ಲ ಏನು ಅಂತ. ಗಣಪತಿ ಚೆನ್ನಾಗಿದೆ ನೋಡಿ ಗೈಸ್, ಎಲ್ಲ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ನಾನು ಒಳ್ಳೊಳ್ಳೆ ಫೋಟೋಸ್ ತೆಕ್ಕೊಂತೀನಿ. ಇದು ಸ್ವಲ್ಪ ಚಾನ್ಸ್ ಮಾಡಿಕೊಡ್ತೀರಾ? ಏನಕ್ಕೆ? ಬಿಡು ಓಲಿ, ಸಂಜೆಗೆ ನೋಡ್ತೀನಿ ಗಣೇಶ. ಸಂಜೆನೇ ರಿವೀಲ್ ಮಾಡೋಣ ಬಿಡ್ರ. ನೋಡಿ ಗಾಯ್ಸ್, ನಮ್ಮ ಗಣೇಶ ರೆಡಿ ಇದ್ದಾರೆ. ಗೌರಮ್ಮನೂ ತೋರಿಸ್ರಪ್ಪ. ಗೌರಮ್ಮನೂ ರೆಡಿ ಇದ್ದಾರೆ. ಸಂಜೆ ಜಮಾಯಿಸ್ಬಿಡೋದೆ ಅಲ್ಲ, ಏನಿದು ಸಂಜೆ ಏನಂತಾರೆ? ಅಲ್ಲ ಏನೋ ಅಂತಾರೆ, ಸಂಜೆ ಮಿಂಚಿಸ್ಬಿಡೋದೆ. ಇಲ್ಲ ಇಲ್ಲಿ ಕೂರಿಸ್ತಾರೆ. ಪ್ಲಾಸ್ಟರ್ ಅಪ್ಪ, ಅದು 500 ರೂಪಾಯಿ ನೋಟ್. ನಾವು ಪ್ಲಾಸ್ಟರ್ ಮಾಡ್ಕೊಂಡು ನೋಡಿ ಗಾಯ್ಸ್, ರಿಚ್ ಕಿಡ್. ಅವನೇನ ಸ್ಪಾನ್ಸರ್ ಇದಕ್ಕೆ? ಸಂಜೆ ಬರೋಣ ಗಾಯ್ಸ್, ಸಂಜೆ ಬಂದು ತೋರಿಸ್ಕೊಡ್ತೀನಿ. ಚೆನ್ನಾಗಿದೆ. ಅದೇ ಮಳೆ ಬಂದರೆ ಲೈಕ್ ಇದು ಲೈಟು ಎಲ್ಲ ಅರೇಂಜ್ ಮಾಡಿದ್ದೀರಾ? ಇನ್ನೂ ಲೈಟ್ಸ್ ಹಾಕ್ಬೇಕಾಗ ಮೈಕೆಲ್ಲ ಎಷ್ಟು ಕಲೆಕ್ಷನ್ ಆಯಿತು? 7 ಗಂಟೆಗೆ ಸೀರಿಯಲ್ ಲೈಟ್ ಎಲ್ಲ ಬಿಡ್ತೀವಿ. ಸಾಯಂಕಾಲ 7 ಗಂಟೆ ಬರಕ. 7 ಗಂಟೆಗೆ ಮಾಡಾಕ. ಹಾಂ ಸರಿ. ಯೂಟ್ಯೂಬ್ಗೂ ಹಾಕ್ತೀನಪ್ಪ, ಎಲ್ಲದಕ್ಕೂ ಹಾಕ್ತೀನಿ. ಎಲ್ಲರೂ ರೆಡಿಯಾಗಿರಿ. ನನ್ನ ಜೊತೆ ಒಂದು ಫೋಟೋ ತೆಗೆಸ್ಕೊತೀನಿ, ಲೈನಾಗಿ ನಿಲ್ಲಿಸಿ ಅದನ್ನು ಪೋಸ್ಟ್ ಮಾಡ್ತೀನಿ ಇನ್ಸ್ಟಾಗೆ. ಹಾಕ್ತೀನಿ, ಏಕೆ ಹಾಕಲ್ವಾ?
ಸರಿ ಗಾಯ್ಸ್, ಇಷ್ಟೇ. ಈಗ ಮನೆಗೆ ಹೋಗಿ ಊಟ ಮಾಡಬೇಕು. ಊಟ ಎಲ್ಲಿರೋದು ನಿಮ್ಮನೆ? ನಮ್ಮನೆ ಅದೇ ಇದೇನಾ? ನಮ್ಮನೆ ತಂಗಿ ಓ, ಚಪ್ಪಲಿ ಹಾಕೊಂಡ್ ಬರ್ಬೇಡ ಅಂತೋಳ. ಅಷ್ಟೇ ಗೈಸ್, ಬನ್ನಿ ಮನೆಗೆ ಹೋಗೋಣ. ಏನು ಸ್ಟೋರಿ ಏನು ಹಾಕಿಲ್ಲ ಇವತ್ತು ನನ್ನ ಸ್ಟೋರೇಜಲ್ಲೇ ಇರೋಂಥ ದಿನ ಇದೆಯಾ? ಅಷ್ಟೇ ಗೈಸ್, ಈಗ ಮನೆಗೆ ಹೋಗೋದೆ. ಹಿಂಗೆ ಅಲ್ಲಿ ಒಂದು ನೋಡಿದ್ರಾ, ಇದು ಒಂದು 2 ಗಣೇಶ ಆಯಿತಾ. ಇನ್ನೊಂದು ನಾನು ಚಿಕ್ಕವಳಿರುವಾಗ ಹೋಗ್ತಾ ಇದ್ದೆ ಅಲ್ಲಿ, ಅದನ್ನು ನೈಟ್ ತೋರಿಸ್ತೀನಿ. ಅದೆಲ್ಲ ದೊಡ್ಡವ್ರು ಕೂರಿಸೋದು ಎಲ್ಲ ಅಂದರೆ ದೊಡ್ಡ ಏಜ್ ಅವರು. ಆಗ ನಾವು ದೊಡ್ಡ ಜನ, ನಾವು ಚಿಕ್ಕ ಮಕ್ಕಳು ಅಷ್ಟೇ. ಸುಮ್ಮನೆ ಅದು ಸಾಮಾನ ಇಟ್ಟಿರೋದು, ಫಸ್ಟ್ ದೊಡ್ಡವರೇ ತಂದಿರೋದು. ಸುಮ್ಮನೆ ಶಾಮಿಟಿಗೆ ನಾವೇ ಇಸ್ತು ತಗೋತೀವಿ. ಒಂದು ಗಣೇಶ 2 ಗಣೇಶ ತೋರಿಸಿದ್ದೀನಿ. ಈಗ 3ನೇ ಗಣೇಶನ ಸಂಜೆನೇ ತೋರಿಸ್ತೀನಿ. ನಮ್ಮ ಚಿಕ್ಕಮ್ಮ ಜೊತೆ ಬರ್ತೀನಿ, ಅವಾಗ ಹೋಗ್ತೀನಿ. ಅಮೌಂಟ್ ಮಾಡೋದಕ್ಕೆ ಕಾಸು ಕೊಟ್ಟ ಏನೋ ಇಲ್ಲಪ್ಪ, ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲ. ಹಸಿರು ಹೊಟ್ಟೆ ನಿಜ ತಂತಾರ ತಗೊಳ್ತಾರೆ, ನಿಜ ತಗೊಳ್ತಾರೆ, ಸುಳ್ಳಲ್ಲ. ಅಲ್ಲ ಗೈಸ್, ಪ್ರಮೋಟ್ ಮಾಡಿದ್ದೀವಿ ಅಂದರೆ ನಿಜವಾದೇ ಪ್ರಮೋಟ್ ಮಾಡೋದು. ನನ್ನ ಫ್ರೆಂಡ್ ನಂಗೆ ಮೆಸೇಜ್ ಹಾಕೊಳೆ ನಿಜ ಕೊಡ್ತಾರೆ ಅಂತ. ನಾನು ಮಾಡೋ ಪ್ರಮೋಷನ್ ಎಲ್ಲ ನಿಜವಾದ್ದೇನೆ. ಎಲ್ಲೋ ನಮ್ಮ ಆಂಟಿ ಇದ್ದಾರೆ, ಅವ್ರನ್ನ ತೋರ್ಸಂಗಿಲ್ಲ. ತೋರಿಸಲ್ಲ ನನ್ನ ಕಡೆ ತೋರಿಸ್ತೀನಿ. ಆಂಟಿ ಫುಲ್ಲು ಸೈ ಆಗಿಬಿಟ್ಟಿದ್ದಾರೆ. ಅವ ಆಂಟಿಗೆ ನಾಚಿಕೆ. ತಿಂಡಿ ಆಯ್ತಾ? ಮಾತಾಡಕ್ಕೆ ಹಂಗೆ ಏನು ಗಣೇಶ, ಅವ್ರನ್ನ ತೋರಿಸಿದ್ರೆ ನನ್ನ ಚಾನಲ್ಲೇ ಎಗರಿಸ್ಬಿಡ್ತಾರೆ. ತಿಂಡಿ ಆಯ್ತು ಆಂಟಿ? ಬನ್ನಿ ಸರ್. ಏನು ಇನ್ಶರ್ಟ್ ಮಾಡ್ಕೊಂಡು ಗಣೇಶಂದೇ ಟಿ ಶರ್ಟ್ ಹಾಕೊಂಡ್ಬಿಟ್ಟಿದ್ದಾರೆ. ಅವನು ನೆನೆನೇ ಹೇಳೋನೆ ವ್ಲಾಗಿಂಗ್ ನಮ್ದು ಹಾಕ್ಬೇಕು ಅಂತ, ಅದಕ್ಕೆ ಅಲ್ಲಿಗೆ ಬಂದೆ. ಇವರು ನಾಳೆ ಬಂದೆ, ಇವ್ರು ತೋರ್ಸೋಣ ಅಂತ. ಅಲ್ಲೊಂದಿದೆ ಗೈಸ್, ಅದೇ ಹೇಳಿದ್ದು 3ನೇ ಗಣೇಶ ಅಲ್ಲಿ ಕೂರಿಸ್ತಾ ಇದ್ದಾರೆ. ಅದೇ ಸಂಜೆ ಬಂದು ತೋರಿಸ್ಕೊಡ್ತೀನಿ ಗೈಸ್. ನನ್ನ ತಮ್ಮನ ನೋಡಿಕೊಂಡು ನಾನು 2 ಗಣೇಶನ ಹತ್ರ ಹೋಗಿದ್ದೀನಿ, 2 ಕಡೆನೂ ಇಲ್ಲ. ನೋಡಿದ್ರೆ ಇಲ್ಲಿ ಅಲ್ಗೋ ಬಂದು ಸೇರ್ಕೊಂಡವನೆ, ಅಲ್ಲಿ ಬರ್ತಾ ಇದ್ದಾನೆ ನೋಡಿ. ಅವನು ಹೋಗೋದಲ್ದಲ್ಲೇ ನನ್ನ ಚಿಕ್ಕ ತಮ್ಮನೂ ಕರ್ಕೊಂಡು ಹೋಗೋನೆ. ನಂಗೆ 1 ಸೆಕೆಂಡ್ ಎಲ್ಲಿಗೋದ್ರಪ್ಪ ಇವರು ಅಂದ್ಕೊಂಡೆ. ಬೇಗ ಬನ್ನಿ. ಆಟ ಆಡ್ಕೊಂಬರ್ತವ್ರೆ. ಅವ್ನು ಇವಾಗ ನೆಲಮಂಗ್ಲಕ್ಕೆ ಹೊರಡಬೇಕು. ನಮ್ಮ ಚಿಕ್ಕಮ್ಮ ಇವಾಗ ವಿಪ್ರಾ ಸ್ಕೂಲ್ ಹತ್ರ ಇನ್ನೊಂದು ಗಣೇಶ ಕೂರಿಸಿದ್ದಾರೆ, ನೋಡ್ಕೊಂಡು ಬರೋಣ ಬಾ ಅಂತ ಅಂದರು. ಈಗ ಅಲ್ಲಿಗೆ ಹೋಗ್ಬೇಕು ನಾನು. ಬರೀ ಓಡಾಡೋದೇ ಆಯಿತು ಗೈಸ್, ನಂದಂತೂ ಸಾಕಾಗ್ಬಿಟ್ಟೈತೆ. ಹಬ್ಬದ ಟೈಮಲ್ಲೂ ನನಗೆ ಕೆಲಸಗಳು, ಶೂಟ್ಸು, ಹೊಸ ಡ್ರೆಸ್ ಆ್ಯಕ್ಚುಲಿ ಇದನ್ನು ನಮ್ಮ ಮನೇಲೆ ತಾತ ಟೈಲರ್ ಇದ್ರೂ ನನ್ನ ಸೈಜಿಗೆ ಸ್ಟಿಚ್ ಹಾಕ್ಸ್ಕೊಳಕ್ಕಾಗಿಲ್ಲ. ಯಾಕಂದರೆ ನಮ್ಮ ತಾತ ಅಳತೆ ಕೇಳ್ತಾರೆ. ನಾನು ಬೆಳಗ್ಗೆ ಹೋದರೆ ಸಂಜೆ ಬರ್ತೀನಿ, ಅವ್ರು ಸಂಜೆ ಮೇಲೆ ಹೊಲಿಯಲ್ಲ. ನಂದು ಅಳತೆ ಕೊಟ್ಟು ಹೊಲಿಸ್ಕೊಳಕ್ಕೆ ನನಗೆ ಪುರ್ಸೊತ್ತಿಲ್ಲ. ಏನು ಮಾಡೋಕ್ಕಾಗಲ್ಲ ಗೈಸ್, ಸಮ್ಟೈಮ್ಸ್ ಏನು ಮಾಡೋಕ್ಕಾಗಲ್ಲ ಗೈಸ್. ಈಗ ನನ್ನ ತಮ್ಮ ನೆಲಮಂಗ್ಲ ಹೊಳ್ತಾನೆ. PT ಸರ್ ನೋಡಿ ನೋಡಿಸ್ಕೊಟ ಗಾಯ್ಸ್. ನಾನು 2 ದಿವಸದಿಂದ ರೆಡಿ ಆಗೋಕ್ಕೆ ಟೈಮ್ ಸಿಕ್ಕಿರೋಲ್ಲ ಗಾಯ್ಸ್. ಏನು ನೋಡಿ ನಮ್ಮನೆ ಚಪ್ಪಲಿ ನೋಡಿ ಗಾಯ್ಸ್, ಚಪ್ಪಲಿ ಸಂತೆ ಆಗಿಬಿಟ್ಟಿದೆ. ಸುಪ್ರೀತಿಯಲ್ ಬಾಯ್. ನಾಳೆ ಸ್ಕೂಲ್. ನಾನು 7th 8th ಇರುವಾಗ 3 ದಿನ ರಜೆ ಸಿಕ್ಕಿದ್ರೆ ಸಾಕು, ಗೌರಿ ಹಬ್ಬಕ್ಕೆ ಅಂತ ಇಲ್ಲಿಗೆ ಬರ್ತಾಯಿದ್ವಿ. ಈಗ ಇಲ್ಲೇ ಇರೋ ಹಾಗಾಗಿದೆ. ನಾನು 6th 7th ಎಲ್ಲ ಓದಿದ್ದು ನೆಲಮಂಗ್ಲದಲ್ಲಿ. ಆವಾಗ ನಮಗೆ ಗೌರಿ ಹಬ್ಬ ಎಲ್ಲ ಶುಕ್ರವಾರ ಶನಿವಾರ ಆ ಥರ ಬೀಳ್ತಾಯಿತ್ತು. ಭಾನುವಾರ ರಜೆ ಸಿಗ್ತಿತ್ತು. 3 ದಿನ ಗುರುವಾರ ಸಂಜೆ ಬಸ್ ಹತ್ತಿಬಿಟ್ರೆ ಸೊ ಭಾನುವಾರ ನೈಟೇ ಹೋಗ್ತಾಯಿದ್ದಿದ್ದು ನಾವು. ಆಗ 3 ದಿನ ಯಾವಾಗ ಮುಗ್ದೋಗುತ್ತೆ 3 ದಿನ ಅಯ್ಯೋ ಮುಗ್ದೋಯ್ತಲ್ಲಪ್ಪ, ಅವಾಗ 3 ದಿನ ಅಯ್ಯೋ ಮುಗ್ದೋಯ್ತಲ್ಲಪ್ಪ ಅಂತ ಅನಿಸ್ತೈತಿ. ಈಗ ಅಷ್ಟು ಹೆಂಗಾದರೂ ಮುಗಿದು ನಾನು ಇಲ್ಲೇ ಇದ್ದೀನಲ್ವ. ನಮ್ಮ ಮನೇಲೆಲ್ಲ ಕಯ ಅಂತವ್ರೆ. ಓಕೆ ಸುಪ್ರೀತಿಯ, ಸಿ ಯು. ಬರ್ಬೇಕಾ ನೆಲಮಂಗ್ಲಕ್ಕೆ? ಬೇಡ ಅಂತಾನೆ ಗೈಸ್. ಏನೇ ಗೈಸ್, ಸುಪ್ರೀತಿ ಬೇಡ ಅಂತ ಸ್ವಂತ ಅಕ್ಕನೇ ಮನೆಗೆ ಬರಬೇಡ ಅಂತಾನೆ. ಬೇಡ. ಸಂಜೆ ನಾನು ಗಣೇಶ ನೋಡೋಕ್ಕೆ ಅಂತ ಬಂದಿದ್ದೀನಿ. ನೋಡಿ ಗಣೇಶ ಕೂರಿಸಿದ್ದಾರೆ ನಮ್ಮ ಬಾಯ್ಸ್. ಹಾಯ್ ಮಾಡಪ್ಪ. ಲಿಖಿತ್ ಅವರು. ಸೊ
ಆಂಟಿ ರಂಗೋಲಿ ಬಿಡ್ತಾ ಇದ್ದಾರೆ ಗೈಸ್. DJ ಹಾಕಿದ್ದಾರೆ, ಮೈಕ್ ಹಾಕಿದ್ದಾರೆ, ಗಣೇಶ ಇದೆ. ಅರೇಂಜ್ಮೆಂಟ್ ನೋಡಿ ಗೈಸ್, ಅದು ಸ್ಕ್ರೀನ್ ನೋಡಿ ಗೈಸ್, ಎಲ್ಲ ಏನು ಥೀಮ್ ಫುಲ್ಲಾಗಿ ಮಾಡಿದ್ದಾರೆ. ಚಪ್ರ ನೋಡಿ, ಈಗ ಇನ್ನು DJ ಹಾಕ್ತಾರೆ ಗೈಸ್. ಒಂದೆರಡು ಮಾತುಗಳು ನಿಮ್ಮ ಗಣೇಶನ ಕುರಿತು. ಹೇಗೆ ಅನಿಸ್ತಾ ಇದೆ? ಹೇಗೆ ಅನ್ನಿಸ್ತಾ ಇದೆ ನೀವು ಗಣೇಶ ಕೂರಿಸಿರೋದಕ್ಕೆ? ತುಂಬ ಖುಷಿ ಆಗ್ತಿದೆಯಾ? ಇದೇ ಮೊದಲನೇ ವರ್ಷ ಅಲ್ಲ? ಎಷ್ಟು ಜನ ಸೇರಿ ಮಾಡಿರೋದು? 6 ಜನ. ನೀವೇನು 6 ಜನ? ನಿಂತ್ಕೊಳ್ಳಿ ಹಂಗಾರೆಲ್ಲ ಒಟ್ಟಿಗೆ. 1 2 3 4 5 6 ಈ 6 ಜನ ನಿಂತು ಮಾಡಿರೋದು ಗೈಸ್ ಈ ಗಣೇಶನ. ನಮ್ಮದು ಹಿಂದೆಗಡೆ ಬೀದಿ, ಆ್ಯಕ್ಚುಲಿ ಇವ್ರು ಮುಂದೆಗಡೆ ಬೀದಿ ಗೈಸ್. ಮಕ್ಕಳು ನಿಂತ್ಕೊಂಡಿದ್ದಾರೆ, ನಾನೇ ಟಿಪ್ ಆಮೇಲೆ ಕೂತ್ಕೊಂಡ್ಬಿಟ್ಟಿದ್ದೀನಿ. ಅವರು ಏನೋ ಒಂದು ಕಾನ್ಸೆಪ್ಟ್ ವಿಶ್ ಮಾಡೋಣ ಅಂತ ಹೋದ್ರೆ ಅಷ್ಟೊತ್ತಿಗೆ ನಾ ಯಾಗ್ಲೂ ಕಿರ್ಚ್ತಾ ಇತ್ತು, ಅದಕ್ಕೆ ಅದನ್ನು ಸೈಲೆಂಟ್ ಮಾಡಿ ಬರೋಕ್ಕೆ ಇಬ್ಬರು ಹೋಗಿದ್ದಾರೆ. ಈಗ ಇವ್ರು 4 ಜನ ನನ್ನ ಜೊತೆ ಇದ್ದಾರೆ. ಬಂದರು ಸರ್, ಬನ್ನಿ ಸರ್. ಈಗ ಗಾಯ್ಸ್ 6 ಮೆಂಬರ್ಸ್. ಗಾಯ್ಸ್ ಇವಾಗ ನಾನು ಅಲ್ಲಿ ಗಣೇಶ ಮುಗಿಸ್ಕೊಂಡು ಇಲ್ಲಿಗೆ ಬಂದೆ. ಮನೆ ತಕ ಹೋಗಿದ್ವಲ್ಲಕ್ಕ. ನಮಸ್ತೆ ಎಲ್ಲರಿಗೂ. ಮತ್ತೆ ಬಂದು ಹೋಯ್ತಿದ್ದೀರಾ? ಅಯ್ಯೋ ಗೈಸ್, ನಮ್ಮ ಸೈಮಾನು ಇವತ್ತೇನು ಕೂತಿದ್ದಾರೆ. ಏನೋ ರೆಡಿ ಮಾಡ್ತಾರೆ. ಲೈಟಾ ಅದು ಕೆಡಿಸ್ಬಿಟ್ರಲ್ಲ ಇನ್ನೂ ಆಗ್ಲೇ. ಗೈಸ್ ಅಲ್ಲೇನೋ ರೆಡಿ ಮಾಡ್ತಾ ಇದ್ದಾರೆ. ಇದು ನಮ್ಮ ಬೀದಿಯ ಗಣೇಶ, ಅದು ಮುಂದೆಗಡೆ ಬೀದಿ ಗಣೇಶ, ಅದೆಲ್ಲ ಒಂದೇ. ಲೈಕ್ ಅದು ಮುಂದೆಗಡೆ ಬೀದಿ ಇಟ್ಟಿರೋ ಗಣೇಶ, ಇದು ನಮ್ಮ ಬೀದಿಲಿ ಇಟ್ಟಿರೋ ಗಣೇಶ. ಎಲ್ಲೋ ನಮ್ಮ ಹೆಡ್ಡು ವಿನಿ ಮುಖರ್ಜಿಯಲ್ಲಿ. ತುಮಕೂರು. ಏಕೆ ಚಿಕ್ಕವರು ಅವರು. ಎಲ್ಲ ಹೋದ ವಿನಿ? ವಿನಿ ಊರ್ಗೆ ಹೋಗೋದು. ಏಕೆ ನೋಡು ಅದೇನು ಆಡ್ತೀವ ಬಿಡು. ಅಯ್ಯೋ ಶಿವನೇ, ಏನೇನೋ ಎಚ್ತಾನೆ ನೋಡಿ, ಕಟ್ಬಿಟ್ಟು ಹಿಂಗ ಮಾಡೋದು ನನಗೆ. ಏನ್ ಮಾಡ್ದು? ಏನೋ ಎಚ್ತಾ ಕಣ್ಣಿಗೆ. ಅಲ್ಲಿ DJ ಹಾಕೋದಕ್ಕೆ ನಾನು ಫೋನ್ ಕೊಡ್ಬೇಕಂತೆ. ರೆಕಾರ್ಡ್ ಯಾವ ಫೋನಲ್ಲಿ ಮಾಡಲಿ ಗೈಸ್ ನಾನು? ಆ್ಯಕ್ಚುಲಿ ಇವತ್ತು ನಮ್ಮದೇ ಪೂಜೆ ಇರೋದು. ಇವತ್ತು ತೊಗೊತೀನಿ, ಇವಾಗ ಆರ್ಡರ್ ಕೊಡ್ತೀನಿ ಹೋಗಿ. ನೋಡಿ 2 ಫೋನ್ ತಗೊಳಕ್ಕೆ ನಾನು ಬೇಗ ಕಟ್ಬಿಟ್ಟು ಇಲ್ಲಿ. ಅಬ್ಬಾ ನಾನೇ ಗೈಸ್ ಬೇಗ ಬಂದಿದ್ದು. ಲೈಕ್ 8 ಗಂಟೆಗೆಲ್ಲ ಜನ ಇರ್ತಾರ, ಅವಾಗ ನನ್ನೆಲ್ಲ ವ್ಲಾಗಿಂಗ್ ಕ್ಯಾಮ್ರಾ ಎತ್ತಕ್ಕೆ ನನಗೆ ಆಗಲ್ಲ. ಸೊ ಈಗ ನಾನು ಬೇಗ ಬಂದುಬಿಟ್ಟು 2 ಕಡೆನೂ ಮುಗಿಸಿದ್ದೀನಿ. ಇನ್ನೊಂದು ಕಡೆ ಇದೆ, ಹುಡ್ಕಾಡ್ತಾ ಇದ್ದಾರೆ. ಯಾರ್ಯಾರು ಸಿಗ್ತಾರೆ ಎಲ್ಲರನ್ನೂ ಕೇಳೋದಾ? ಯಾರೇ ಅನ್ಬೇಕಿತ್ತು ಚೆನ್ನಾಗಿರೋದು. ಅದೇನು ಆಡ್ತು ಆಡ್ಬಿಡು ಅಂತ. ಹೌದು, ಸಾರಿ ಕೇಳೋ. ಮತ್ತೆ ಆಯಿಂಟ್ಮೆಂಟ್ ಕೊಟ್ಟನಂತೆ. ಇವ್ರು ಯಾರು ಹೊಸಬ್ರಾ? ಯಾವಾಗ ಬಂದರು? ನನಗೆ ಕಾಲು ನೋವ್ತೈತಿ, ಎಲ್ಲಿ ಕೂತ್ಕೊಳ್ಳಿ ಅಂತ ಹುಡ್ಕಾಡ್ತಾ ಇದ್ದೀನಿ. ನಮ್ಮ ಪಾಪ ಬಂದ. ಯಾಕಪ್ಪ ಟ್ಯೂಷನ್ ಮುಗೀತಾ? ಏಕೆ ಬಂದ್ಬಿಟ್ಟ ನೀನೇ? ಮತ್ತೇನು ಮಾಡ್ತಿದ್ರು? ಅಗೋ ಹೌದಾ? ಹೊಡಿದ್ರೇನಪ್ಪ? ಹೊಡಿಯಲ್ಲ ಅವರು. ನಮ್ಮ ಬೀದಿಯವರೆಲ್ಲ ಫುಲ್ ಅಲರ್ಟ್ ಆಗ್ಬಿಟ್ಟವ್ರೆ. ನಾನು ಕುಕಿಂಗ್ ಬಂದಿದ್ದೆ, ಹೋದ ಮತ್ತೆ ಅಲ್ಲೇ ಹೋದ. ಕರ್ದ್ ಬರ್ಬೇಕಂತ ಹೋರೋ, ಒಂದ್ ಕಡೆಯಿಂದ ಕರ್ಕೊಂಬನ್ನಿ ಎಲ್ಲಾರು. ಈಗ ನೀವು 6:00 ಹೋದ್ರೆ ಯಾರು ಬರ್ತಾರೆ ಹೇಳು? ಈಗ ಮತ್ತೆ ನಾನೇ ಬಂದಿಲ್ಲ ಇನ್ನು. ಇವ್ರು ಹೊಸೊಬ್ರು, ನನ್ನ ಕ್ಯಾಮ್ರಾಗ ಹೊಸೊಬ್ರು. ನಮ್ಮ ಇವರು ಡಕ್ ಪ್ಲೇಯರು. ಏನೋ ಡಕ್ ಪ್ಲೇಯರಾ? ಮ್ಯೂಸಿಕ್ ಪ್ಲೇಯರ್. ನೀವು ಹೊಸೊಬ್ರು ಅಲ್ವಾ ಏರಿಯಾಗೆ? ಎಲ್ಲಿಂದ ಬಂದಿದ್ದು ನೀವು?
ತುಮಕೂರಿಂದ. ಎಲ್ಲಾರ್ಗೂ ತಗೊಟ್ಟಿದ್ದೀನಿ. ಅಯ್ಯೋ ಅವನೇನೋ ಮಾತಾಡ್ಸಿದೀನಿ ತಾಳು. ನಾನು ಏನು ಓದ್ತಾ ಇದ್ದೀರಾ ನೀವು? ನೈನ್ತಾ? ಏನು ಏನು ಮುಂಚೆ ಆ ಸ್ಕೂಲಲ್ಲಿ ಓದ್ತಿದ್ರಿ? ಮುಂಚೆ ವಿಪ್ರನ ಅಲ್ಲ. ನನಗೆ ಫೋಟೋ ತೆಕ್ಕೊಡು ಬಾರು ಅಂತ ಅಂದರೆ ಕ್ರಿಕೆಟ್ ಆಡ್ಕೊಂಡು ನಿಂತಿದ್ದಾನೆ. ಹೆಂಗೋ ಆಟ ಆಡ್ಕೊಂಡು ನಿಂತಾರೆ. ಇವನ್ನ ಫೋಟೋ ತೆಕ್ಕೊಡು ಬಾರು ಅಂತ ಹೇಳು. ಏನು ಇಂಗ್ಲೀಷ್ ನಿಂದು? ಬಟ್ಲರ್ ಇಂಗ್ಲೀಷ್. ದಡಿಯನ್ ವಯಸ್ಸು ಚಸ್ಸು ಕೇರಮ್ಮು ಅದನ್ನ ಆಡ್ಕೊಂಡು ಕುತ್ಕೊಂತಾನೆ. ನಾನು ಆಡ್ತಿರೋದು ಅಣ್ಣಂಗೆ ಆಲ್ರೆಡಿ ಕೆಲಸ ಹೋಗ್ತೈತೆ. ಅಣ್ಣನೇ ಆಡ್ತಾರೆ. ಗಾಯ್ಸ್ ವಿಕೆಟ್ ಹೊಡೆದಿದ್ದಾನೆ. ಗಾಯ್ಸ್ ನಮ್ಮ ಪ್ರೇಕ್ಷಿತ್ ವಿಕೆಟ್ ಅನ್ನು ಪೂರ್ಣಗೊಳಿಸಿದ್ದಾನೆ. ಖುಷಿಯನ್ನು ಹೊರ ಹಾಕುತ್ತಿದ್ದಾನೆ, ವ್ಯಕ್ತಪಡಿಸುತ್ತಿದ್ದಾನೆ. ಗೈಸ್ ಬ್ಲೆಸ್ ಏನದು ಕನ್ನಡ ಬರ್ತಿಲ್ಲ. ನಾವು ಕೋಚಿಂಗ್ ಕೊಡ್ತೀವಿ ನಾಳೆಯಿಂದ. ಹೌದು ಗೈಸ್, ನಾಳೆಯಿಂದ ಇವರ ಬಳಿ ನಾನು ಟ್ಯೂಷನ್ಗೆ ಸೇರಿಕೊಳ್ಳುತ್ತಾ ಇದ್ದೇನೆ. ಎಂತ ಪಿಕಪ್ ಶಾಟ್ ಅನ್ನೋದು. ಇಂಗ್ಲೀಷನ್ನು ಮಾತಾಡಿದ್ದೀರಾ ನೀವು? ಪಿಕಪ್ ಇವನ ಭಾಷೆ ಪರಮಾನಂದ ಗೈಸ್. ಅಲ್ಲಿ ಪೂಜೆಗೆಲ್ಲ ರೆಡಿಯಾಗಿದೆ. ನನಗೆ ಅಲ್ಲಿಗೂ ಕರೆದಿದ್ದಾರೆ, ಆಮೇಲೆ ಅಲ್ಲಿ ಮುಂಚೆ ಹೋಗಿದ್ನಲ್ಲ ಅಲ್ಲಿಗೂ ಕರೆದಿದ್ದಾರೆ. ನಾನು ಎರಡು ಕಡೆಯಲ್ಲಿ ಎಲ್ಲಿ ಫಸ್ಟ್ ಪೂಜೆ ಶುರು ಗೊತ್ತೋ ಅಲ್ಲಿ ಹೋಗೋಣ ಅಂದ್ಕೊಂಡಿದ್ದೀನಿ. ಇದು ಯಾಕೋ ಉಲ್ಟಾ ಹೊಡಿಯಂಗಿದೆ. ನನ್ನ ಮನೆಗೆ ಹೋಗಿ ಕುಕ್ಕಿಂಗ್ ವ್ಲಾಗ್ ಮಾಡೋದೇ ಬೆಸ್ಟು. ಕರ್ಮಿಂಗ್ ತೊಗೊಂಬಂದು ಇಕ್ಕಿದ್ದೀನಿ, ಅದು ವೇಸ್ಟ್ ಆಗುತ್ತೆ. ಏನಾಗುತ್ತೆ ತಮ್ಮ ಬರ್ತಾವನೆ. ಅವನು ಆಗಲೇ ರೋಡಲ್ಲಿ ಬಿದ್ದುಬಿಟ್ಟ, ಈಗ ಬರ್ತಾ ಇದ್ದಾನೆ. ಮಾತಾಡ್ತೀರ ಹಂಗೆ ಹೋಯ್ತಾನೆ ಅವಳು. ಅವ್ನು ಮಾತು ಬರಲ್ವ ಮಗು? ಮಗು ಮಗು ಓ ನನ್ನ ಮಾತಾಡ್ಸೋಕ್ಕೆ ಬಂದ. ಮರ್ಯಾದೆ ಕೊಟ್ಟರೆ ಮಾತಾಡೋಣ, ಇಲ್ಲಾಂದರೆ ಹಿಂಗೆ ಊದ್ಕೊಂಡು ಓಡೋಣ ಅನ್ಕೊಂಡ. ಓಹೋ ಬರಲಿ ಇನ್ನೊಂದು 2 ಹೆಜ್ಜೆ ಬರಲಿ. ನೋಡಿ ಗಾಯ್ಸ್, ಅಲ್ಲಿಂದ ಬಂದ ಇಲ್ಲಿ ತನಕ, ಇಲ್ಲಿಂದ ರಿವರ್ಸ್ ಹೋಯ್ತವನೆ. ನೋಡಿದ್ರಾ? ಈ ವಯಸ್ಸಿಗೆ ಬಂದಿಲ್ಲ. ಏನು ಪ್ಯಾಂಟ್ ಹತ್ಕೊಂಡು ಈಗ ವಾಕಿಂಗ್ ಕೂತ್ಕೊಳ್ಳೋ. ಅವನು ಆಗ ಸರಿಗೆ ಬಿದ್ದ. ಅದಕ್ಕೆ ಯಾರಾದರೂ ರಾಘು ಫಾಲೋವರ್ಸ್ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ ಗೈಸ್. ಒಂದು ಬಂದಿರಲ್ಲ ಕಲರ್ ಹಾಕಿನಿ. ಅಲ್ಲ ಇವಾಗ ಇದನ್ನೆಲ್ಲ ಇದಕ್ಕೆ ಹಾಕ್ತಿದ್ದೆ, ಇನ್ಸ್ಟಾಗ್ರಾಮ್ಗೆ, ಯೂಟ್ಯೂಬ್ಗೆ ಹಾಕ್ತೀನಿ. ಆಗೋಣ ನಾನು ಸುಮ್ಮನೆ ಮಾಡ್ಕೊಂತಿದ್ದೇನೋ ಅನ್ಕೊಂಡೆ. ಏನೋ ಹಾಕ್ಬೇಡ, ಜಾಸ್ತಿ ಫೇಮಸ್ ಐತೆ. ಬಂದ ಕಿಂದರಿ ಜೋಗಿ. ಇವಾಗ ನಾನೇನು ಕುಳ್ಳ ಗೈಸ್. ನೋಡಿ ಇವಾಗ ಇಲ್ಲಿಗೆ ಸ್ಟಾಪು, ನೆಕ್ಸ್ಟ್ ಅಲ್ಲೇ ಸ್ಟಾಪ್ ಆಗೋಗ್ತೇನೆ. ರಾಘು 6 ಹೊಡೆದಿದ್ದಾನೆ ಅಂತಂದರೆ ನಾನಲ್ಲ ಹೊಡೆದು ರಾಬಿ ಉತ್ತಪ್ಪ ಅಂತಾನೆ. ರಾಬಿ ಉತ್ತಪ್ಪ ಯಾರು? 4 ಅದು ರಾಬಿ ಉತ್ತಪ್ಪ ಅಂದರೆ ಯಾರು? ರಾಬಿನ್ ಉತ್ತಪ್ಪ ಯಾರು? ಕ್ರಿಕೆಟರು. ಓಕೆ ಆಗೋತಾಯ್ತು. ರಾಬಿ ಉತ್ತಪ್ಪ ನೋಡಿ ಗೈಸ್ ಏನು ಇಂಟ್ರೆಸ್ಟಾಗಿ ಆಡ್ತಾನೆ. ಈ ಇಂಟ್ರೆಸ್ಟ್ನ ಓದೋದ್ರಲ್ಲಿ ತೋರಿಸ್ಬಿಟ್ಟಿದ್ದಿದ್ರೆ. ಅಯ್ಯೋ ಕ್ಲೋಸ್ ಅಪ್ಪಲ್ಲಿ ಹೆಂಗೆ ಬರ್ತಾ ಇದೆ ಗೊತ್ತಾರ ಆಗೋ ನೀನು. ನಾವು ಒಂದು ಕಡೆ ಹೋಗೋಣ ಅಂತ ನಿಂತಿದ್ದೋ, ಆದರೆ ಅವ್ರಿನ್ನೂ ಪೂಜೆನೇ ಸ್ಟಾರ್ಟ್ ಮಾಡಿರಲಿಲ್ಲ. ಇನ್ನೊಂದು ಕಡೆ ಅವರು ಅನೌನ್ಸೇ ಮಾಡ್ತಿಲ್ಲ. ನಮ್ಮ ಲಕ್ ನೋಡಿ ಇವ್ರ ತಾತ ಎಲ್ಲೋ ಪ್ರಸಾದ ಇಸ್ಕೊಂಬರ್ತಿದ್ರು, ಎಲ್ಲಿ ಅಂತ ಕೇಳಿದ್ವಿ. ಇನ್ನೊಂದು ಕಡೆ ಲೊಕೇಶನ್ ಹೇಳಿದ್ರು, ಅಲ್ಲೋದ್ರೆ ಅಲ್ಲಿ ಗಣೇಶ ಬಿಟ್ಬಿಟ್ಟವ್ರು ಆಲ್ರೆಡಿ. ಆದರೂ ಪ್ರಸಾದ ಕೊಡ್ತಿದ್ರು. ನಮ್ಮ ರಾಗಿಣಿನ ಕಳಿಸ್ದೆ. ಅವ್ರ ಪಾಪ ತುಂಬ ಒಳ್ಳೆಯವರು, 2 ಪ್ಲೇಟ್ ಹಾಕಿಸೋರೆ. ನಮ್ಮ ರಾಗು ಈಗ ಸ್ಟಾರ್ಟ್ ಮಾಡ್ದಂತ ತಿನ್ನೋಕ್ಕೆ 2 ಪ್ಲೇಟ್ ಇಸ್ಕೊಂಬಂದಿದ್ದಾನೆ ಗಾಯ್ಸ್. ನಾನು ಅವನು ಇವಾಗ ಕಾಂಪೌಂಡ್ ಮೇಲೇ ಜೈ ಅನಿಸ್ತೀವಿ ನೋಡಿ. ಖುಷಿ ಆಗ್ತಿದೆ ರಾಗು. ರಾಯಲ್ ಪ್ರಿನ್ಸ್ ರಾಗು ಗಾಯ್ಸ್. ಇವನು ರಾಯಲ್ ಪ್ರಿನ್ಸ್ ರಾಗು. ಹೆಸರು ಚೇಂಜ್ ಮಾಡ್ತೀನಿ. ನಾಮಕರಣ ಗಾಯ್ಸ್, ರಾಗು ನಾಮಕರಣ ಇದೆ, ಎಲ್ಲರೂ ಬಂದ್ಬಿಡಿ. ಅವತ್ತು ಹೊಸದಾಗಿ ಇನ್ಸ್ಟಾಗ್ರಾಮ್ ಡಿಪ್ ಹಾಕ್ಬಿಟ್ಟು ಚೇಂಜ್ ಮಾಡಿಸ್ತೀನಿ. ಎಲ್ಲ ಗ್ರ್ಯಾಂಡ್ ಆಗಿರುತ್ತೆ. ಇನ್ಸ್ಟಾಗ್ರಾಮ್ ಡಿಪಿಗೋಸ್ಕರ ಹೆಸರು ಬದಲಾಯಿಸುತ್ತಿರುವ ಹುಡುಗ ರಾಘು ಶೆಟ್ಟಿ 18. ಓ ರಿಯಲಿ? ಪ್ರೇಕ್ಷಿತ್ ಅದು ಫೀ. ಅವ್ನು ಯಾರು ಅಂತ ಗೊತ್ತಿಲ್ಲ. ಯಾರಾದ್ರೂ ಕೂಗೋದು ಅಷ್ಟೇ ನಂಗೆ ಎಷ್ಟಿಟ್ಟವ್ರೆ ಅಂತ ಜ್ಞಾಪಕ. ನಾನು ಒಬ್ಬಳೇ ಕರೆಯೋದು ಅನ್ಸುತ್ತೀನಿ. ಯಾರು ಕರೆಯೋದು? ನಾನೇ ಕರೆಯ. ಒಂದು ಹೆಸರು ಫಾರ್ ಅಕ್ಕಂಗೆ ಒಂದೇ ಹೆಸರು ಪ್ರೇಕ್ಷಿತ್ ಅಂತ. ಮೊದಲು ನಾನು 7ನೇ ಕ್ಲಾಸಲ್ಲಿ ಇದ್ದಾಗ ಮಲಗಿಸ್ಕೊಂಬಿಟ್ಟು ಕಿವಿಲಿ ಒಳಗೆ ಹೋಗ್ತಿದ್ದೆಲ್ಲ. ಪ್ರಸಾದ ಕೊಡ್ತೋರ್ತಾನೆ ಅಲ್ಲೂ. ಎಲ್ಲಿ? ಅಲ್ಲಿ ನಮ್ಮ ಏರಿಯಾದಲ್ಲಿ ಎಲ್ಲ ಥರ ಒಂದೇ ಥರ ಪ್ರಸಾದ ಅಲ್ಲ, 3 ಥರ ಪ್ರಸಾದ.